ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಲತಾ ರಘು ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನಾನಿವತ್ತು ಬೆಣ್ಣೆನ ಮನೆಯಲ್ಲೇ ಈಸಿಯಾಗಿ ಹೇಗೆ ಕಾಯಿಸ್ಕೊಂಡು ತುಪ್ಪ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 1 kgಯಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ನಿಮಗೆ ನಿಯರೆಸ್ಟ್ ನಿಮ್ಮ ಸುತ್ತಮುತ್ತ ಬೆಣ್ಣೆ ಸಿಕ್ಕಿದ್ರೆ ತೊಗೊಳ್ಳಿ, ಇಲ್ಲ ಅಂದರೆ ನೀವು ಡೈರಿ ಬೆಣ್ಣೆನೇ ತೊಗೊಂಡು ಈಸಿಯಾಗಿ ಮನೆಯಲ್ಲೇ ತುಪ್ಪನ ಮಾಡ್ಕೋಬೋದು. ಇಲ್ಲಿ ನಾನು 1 kgಯಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಅದು ಮೆಲ್ಟ್ ಆಗೋಕ್ಕೆ ಅಂತ ಇಟ್ಟಿದ್ದೀನಿ. ನಾವು ತುಪ್ಪನ ಸಿಮ್ಮಲ್ಲೇ ಕಾಯಿಸ್ಕೋಬೇಕು, ಇಲ್ಲ ಅಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಸಿಮ್ ಮಾಡಿ ಅದು ಮೆಲ್ಟ್ ಆಗೋಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ 1/4 ಟೀ ಸ್ಪೂನಷ್ಟು ನಾನು ಮೆಂತ್ಯನ ತಗೊಂಡು ಅದನ್ನು ರೋಸ್ಟ್ ಮಾಡಿಕೊಂಡು ಈ ಥರ ಕ್ರಷ್ ಮಾಡ್ಕೊತಾ ಇದ್ದೀನಿ. ದಪ್ಪ ದಪ್ಪಗೆ ಇರಬೇಕು, ತೀರಾ ಪುಡಿ ಆ ಥರ ಏನು ಬೇಡ. ಇದಕ್ಕೆ ನಾವು ಮೆಂತ್ಯ ಮತ್ತು 4 ಎಸಳಷ್ಟು ಬೆಳ್ಳುಳ್ಳಿ ಮತ್ತು ಎಲೆ ತೊಟ್ಟು, ಆಮೇಲೆ ಸ್ವಲ್ಪ ಉಪ್ಪು, ಹಾಗೆ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ತುಪ್ಪದ ಫ್ಲೇವರ್ ಸಖತ್ತಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಬೆಳ್ಳುಳ್ಳಿನ ನಾವು ಕ್ರಷ್ ಮಾಡ್ಕೊಂಡಾದಮೇಲೆ ಈಗ ಎಲೆನೂ ಕೂಡ ಕ್ರಷ್ ಮಾಡ್ಕೊತಾ ಇದ್ದೀನಿ. ಎಲೆ ತೊಟ್ಟು ಸಿಂಪಲ್ಲಾಗಿ ಈ ಥರ ಸ್ಮೂತಾಗಿ ಮಾಡಿಕೊಂಡು ಅದಕ್ಕೆ ನಾವಿವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ತುಂಬ ಸಾಲ್ಟ್ ಹಾಕ್ಕೊಬೇಡ್ರಿ. ತುಂಬ ಸಾಲ್ಟ್ ಹಾಕ್ಕೊಂಡ್ರೆ ತುಪ್ಪ ನಾವು ಅನ್ನದ ಜೊತೆ ಏನಾದರೂ ಸಾರಿನ ಜೊತೆ ಸಾಂಬಾರು ಜೊತೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಬಟ್ ನೀವು ಸ್ವೀಟ್ಗೆ ಒಬ್ಬಟ್ಟಿಗೆ ಎಲ್ಲ ಹಾಕ್ಕೊಂಡು ತಿನ್ನಬೇಕಾದ್ರೆ ಅದು ಉಪ್ಪು ಥರ ಫೀಲ್ ಆಗುತ್ತೆ. ಅದಕ್ಕೆ ಸ್ವಲ್ಪನೇ ಸಾಲ್ಟ್ ಸಾಕು. ಅದಾದಮೇಲೆ ಸ್ವಲ್ಪ ಅರಿಶಿನ. ಈಗ ಬೆಣ್ಣೆ ಎಲ್ಲ ಮೆಲ್ಟ್ ಆಗಿದ್ದಾದಮೇಲೆ ನೋಡಿ, ನೊರೆ ಥರ ಇದ್ದಿದ್ದೆಲ್ಲ ಕಮ್ಮಿ ಆಗಿದೆ. ಆ ಥರ ಎಲ್ಲ ಕಮ್ಮಿ ಆದಮೇಲೆ ಇನ್ನು ಇದು ತುಪ್ಪ ಪೂರ್ತಿ ಟ್ರಾನ್ಸ್ಪರೆಂಟ್ ಆ ಕಲರ್ ಬಂದಾಗ ಅದು ನಮಗೆ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ಹಾಗೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಸ್ವಲ್ಪ ನೀರನ್ನ ಅದಕ್ಕೆ ಹಾಕ್ಕೊತಾ ಇರಿ. ಆವಾಗ ಅದು ಚಿಟಪಟ ಅಂತ ಸಿಡಿದ್ರೆ ತುಪ್ಪ ಕರೆಕ್ಟಾಗಿ ಆಗಿದೆ ಅಂತ, ಬೆಣ್ಣೆ ಕಾದು ತುಪ್ಪ ಆಗಿದೆ ಅಂತ. ಇಲ್ಲ ಅಂದರೆ ಅದು ಇನ್ನೂ ಆಗಬೇಕು ಅಂತ. ನೋಡಿ, ಅದು ಇವಾಗ ಆಗಿಲ್ಲ, ಇನ್ನೂ ಟೈಮ್ ಹಿಡಿಸುತ್ತೆ. ನಾವು ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಬೇಕು. ಇದನ್ನು ನಾವು ಪೂರ್ತಿ ಸಿಮ್ಮಲ್ಲೇ ಮಾಡ್ಕೊಬೇಕು. ನೋಡಿದ್ರಲ್ಲ ಹೇಗೆ ಚಿಟಪಟ ಸೌಂಡ್ ಬರ್ತಾ ಇದೆ, ಮತ್ತು ತುಪ್ಪ ಹೇಗೆ ಟ್ರಾನ್ಸ್ಪರೆಂಟ್ ಆಗಿದೆ ಅಂತ. ಈ ಥರ ಆದರೆ ನಮಗೆ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ಈಗ ನಾವು ಕ್ರಷ್ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಐಟಮ್ಸ್ನು ಇದರೊಳಗೆ ಹಾಕಿ ಬಿಡಬೇಕು. ಬಿಟ್ಬಿಟ್ಟು ನೀವು ಸ್ವಲ್ಪ ಇದಕ್ಕೆ ಬಾಯಿನ ಮುಚ್ಚಿ, ಅಂದರೆ ಪೂರ್ತಿ ಮುಚ್ಚಬೇಡಿ, ಸ್ವಲ್ಪ ಮಾತ್ರ ಮುಚ್ಚಬೇಕು. ಅದು ಬಿಸಿ ಇರುತ್ತಲ್ಲ, ನೀರೆಲ್ಲ ಫಾರ್ಮ್ ಆಗಿ ಅದು ತುಪ್ಪದೊಳಗೆ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಅರ್ಧ ಮಾತ್ರ ಮುಚ್ಚಿಬಿಟ್ಟು ಬಿಡಿ. ತುಪ್ಪ ನಮಗೆ ತಿನ್ನೋಕ್ಕೆ ರೆಡಿ ಆಯಿತು. ನೆಕ್ಸ್ಟ್ ಡೇ ನೋಡಿ, ನಾನು ಫಿಲ್ಟ್ರ್ ಮಾಡಿ ಬಾಕ್ಸಿಗೆ ಹಾಕಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ, ಎಷ್ಟು ಮರಳಾಗಿ ತುಪ್ಪ ಆಗಿದೆ ಅಂತ. ನಮ್ಮಮ್ಮನೂ ಇದೇ ಥರ ತುಪ್ಪ ಮಾಡ್ತಾರೆ. ನಾನು ಅವರಿಂದನೇ ಕಲ್ತಿದ್ದು ಈ ಥರ ತುಪ್ಪ ಮಾಡೋದು. ನನಗಂತೂ ಈ ಥರ ತುಪ್ಪ ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ. ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿತ್ತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹ್ಯಾವ್ ಎ ನೈಸ್ ಡೇ.